ಹೀಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಜ್ಜುಗುಜ್ಜಾಗಿರುವ ಕಾರು ಅಪಘಾತ ಮಾಡಿ ಪ್ರಕರಣ ಮುಚ್ಚಿಹಾಕಲು ಶತ ಪ್ರಯತ್ನ ಮಾಡುತ್ತಿರುವ ಲಾರಿಯ ಮಾಲೀಕರು. ಈ ಭೀಕರ ಅಪಘಾತ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ. ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಅನಂತಪುರಕ್ಕೆ ತೆರಳುತ್ತಿದ್ದ ಆಂಧ್ರ ಪ್ರದೇಶದ ಕುಟುಂಬದವರ ಕಾರೊಂದು ಮುಂದೆ ಹೋಗುತ್ತಿದ್ದ ಗೂಡ್ಸ್ ವಾಹನವನ್ನು ಓವರ್ಟೇಕ್ ಮಾಡಲು ಹೋಗಿದ್ದ ವೇಳೆ ಪಕ್ಕದಲ್ಲೇ ಅತಿ ವೇಗದಲ್ಲಿ ಹೋಗುತ್ತಿದ್ದ ಟಿಪ್ಪರ್ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಕಾರನ್ನ ಸುಮಾರು 100 ಮೀಟರ್ವರೆಗೆ ಟಿಪ್ಪರ್ ಲಾರಿ ಉಜ್ಜಿಕೊಂಡು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಕುಟುಂಬದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಸ್ಥಳದಿಂದ ವಾಹನ ಸಮೇತ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಶ್ರೀಕಾಂತ್, ಬ್ಯಾಂಗ್ಳೂರಿಂದ ಅನಂತಪುರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಟ್ರಾಫಿಕ್ ಅಂದು ಆಫ್ಟರ್ ಫ್ಯೂಯಲ್ ಫಿಲ್ಲಿಂಗ್. ಸೊ ಟ್ರಕ್ ಹಾಗೆ ಇದೆ, ರೈಟ್ ಸೈಡ್ ಟ್ರಕ್ ಇದೆ, ಲೆಫ್ಟ್ ಸೈಡು ಟ್ರ್ಯಾಕ್ಟರ್ ಇದೆ. ನಾನು ಓವರ್ಟೇಕ್ ಮಾಡಬೇಕು, ಬ್ಯಾಕ್ ಸೈಡು ಟ್ರಕ್ ಇದೆ. ಸೊ ಓವರ್ಟೇಕ್ ಮಾಡೋಕ್ಕೂ ಲೆಫ್ಟಿಂದ ರೈಟ್ ಕಟ್ ಇಂಡಿಕೇಟರ್ ಆಗಿ ಓವರ್ಟೇಕ್ ಮಾಡಿದೆ. ಸೊ ಟ್ರಕ್ ಅವರು ಸ್ವಲ್ಪ ಸ್ಪೀಡ್ ಮೇ ಇದೆ, ಅವರು ಓವರ್ಟೇಕ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಟಿಪ್ಪರು. ಸೊ ಅವರು ಟ್ರಕ್ ನನ್ನ ಗಾಡಿಗೆ ರೈಟ್ ಸೈಡ್ ಎಂದು ಟಚ್ ಆಗಿದೆ, ಟಿಪ್ಪರು ಟಚ್ ಆಗಿದೆ. 20 ಫೀಟ್ ಎಲ್ಲ ಇದೆಲ್ಲ ನೋಡಿ, ಟೈರ್ ಮಾರ್ಕ್ಸು 20 ಫೀಟ್ ಟ್ರೋಯಿಂಗ್ ಆಗಿದೆ. ಟ್ರೋಯಿಂಗ್ ಆಗಿ ನಾನು ಬ್ರೇಕ್ ಟಚ್ ಮಾಡಿ ಫುಲ್ ಬ್ರೇಕ್ ಟಚ್ ಮಾಡಿದೆ. ಅವ್ರು ನಮ್ಮಿಂದ ಆಗುತ್ತು, ಅದಕ್ಕೆ ಆಫ್ ಬ್ರೇಕ್ ಟಚ್ ಮಾಡ್ತು, ಸ್ಲೋ ಮಾಡ್ತಾ ಇದೆ. ಡಿವೈಡರ್ ಬಂದ್ಬಿಟ್ಟು ಅಲ್ಲ, ಈಗ ಅವನು ಟ್ರಕ್ ಅಂದರೆ ಅವನು ಎಳ್ಕೊಂಬಂದಿದೆ ನಿಮ್ಮ ಕಾರ್ನ ಟಚ್ ಮಾಡಿ ರೈಟ್ ಸೈಡ್ ಎಲ್ಲ ಡ್ಯಾಮೇಜ್ ಆಗಿದೆಲ್ಲ, ಫ್ರಂಟ್ ಡೋರು, ರೇರ್ ಡೋರು, ಫೆಂಡರ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಒಳಗಡೆ ಯಾರ್ಯಾರು ಇದ್ರಿ ನೀವು? ಕಾರಲ್ಲಿ ಯಾರ್ಯಾರು ಇದ್ರಿ? ಕಾರಿಂದ ನಾನು, ನನ್ನ ಮದರು 60+, ಇದು ಕಿಡ್ಸು 10 ಇಯರ್ಸ್. ಅವ್ರಿಗೆ ಏನಾಗಿಲ್ಲ. ಟಿಪ್ಪರ್ ಎಷ್ಟು ಸ್ಪೀಡ್ ಇತ್ತು ಗೊತ್ತಿಲ್ಲ ಸರ್, ಸ್ಪೀಡ್ ನಾನು ನೋಡಿಲ್ಲ ಎಷ್ಟು ಸ್ಪೀಡು. 80+ ಮಿನಿಮಮ್. ಸೊ ಇದಾದ ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತೊಗೊಂಡು. ಅವರು ಇಲ್ಲಿದೆ, ಕಾನ್ಸ್ಟೇಬಲ್ ಆಗಿದೆ, ಟ್ರಾಫಿಕ್ ಕಾನ್ಸ್ಟೇಬಲು. ಅವರು ನೀವು ಕಾಂಪ್ರಮೈಸ್ ಆಗಿದ್ದಾರಾ, ಕಂಪ್ಲೇಂಟ್ ಮಾಡಿದ್ರೆ ಏನು ಕಂಪ್ಲೇಂಟ್ ಮಾಡಬೇಕು? ಗುದ್ದು ಆದ್ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತೊಗೊಂಡು ಓಡೋಗಿದ್ದಾನೆ. ನೋ ಟಿಪ್ಪರ್ ಆಗಲ್ಲ, ನಮ್ಮ ಗಾಡಿಗೂ ಟಚ್ ಆಗಿ ಇಷ್ಟು ಡಿಸ್ಟೆನ್ಸಲ್ಲಿ ಸ್ಟಾಪ್ ఆಗಿದೆ. లేదు, వెళ్ళిపోయింది, పోయింది. మనం ఇన్సూరెన్స్ వాళ్ళతో మాట్లాడి ఈ ఫార్మాలిటీస్ తీసుకునే లోపల ఓనర్ ఉన్నానన్నాడు, నేను ఉన్నానన్నాడు. అందుకు ఓనర్ ఉన్నాడు కదా అన్నట్లు మేము ఉన్నాము. ఇప్పుడు ఓనర్ ఏం కనిపించలేదు, ఇప్పుడు అతను కనిపించలేదు ఓనర్ కూడా. ಶ್ರೀಕಾಂತ್. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಟಿಪ್ಪರ್ ಲಾರಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಟಿಪ್ಪರ್ ಮಾಲೀಕರು ಎಂದು ಹೇಳಿಕೊಂಡು ಸ್ಥಳಕ್ಕೆ ಬಂದವರು ಸುದ್ದಿ ಮಾಡಲು ತೆರಳಿದ್ದಂತಹ ಮಾಧ್ಯಮದವರ ಪ್ರತಿನಿಧಿಗಳ ಮೇಲೆಯೂ ಸಹ ದುಂಡಾವರ್ತನೆ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪೊಲೀಸರ ಸಮ್ಮುಖದಲ್ಲೇ ಟಿಪ್ಪರ್ ಮಾಲೀಕ ದರ್ಪ ಮೆರೆದಿದ್ದು ನಡೆದ ಅಪಘಾತವನ್ನು ಮುಚ್ಚಿ ಹಾಕಲು ಶತಪ್ರಯತ್ನ ನಡೆಸಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟಿಪ್ಪರ್ ಲಾರಿ ಡಿಕ್ಕಿಯಿಂದ ಕಾರು ನಜ್ಜುಗುಜ್ಜಾಗಿದ್ದು ಆಂಧ್ರದ ಕುಟುಂಬ ಸಾವಿನ ದವಡೆಯಿಂದ ಪಾರಾಗಿದೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಪರಾರಿಯಾಗಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.